ಸೊ ಟ್ರಸ್ಟ್ನೆಸ್ ಅಂದ್ರೆ ಏನಂದ್ರೆ ನಂಬಿಕೆಯ ಗೂಡು ಟ್ರಸ್ಟ್ನೆಸ್. ಒಳ್ಳೆ ಪ್ರಸಿದ್ಧವಾಗಿ 10 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಅದಷ್ಟು ಜನರ ಬೆಸ್ಟ್ ವಿಶಸ್ ನಿಮ್ಮ ಮೇಲಿದೆ. ಇನ್ನು ಮುಂದೆ ಬರುವಂಥ ಸಾವಿರಾರು ಮನೆಗಳಲ್ಲಿ ಲಕ್ಷಾಂತರ ಮನೆಗಳಿಗೆ ಹೀಗಾಗಿ ಒಳ್ಳೆ ಮೆಟೀರಿಯಲ್ ಆಗಿರ್ಬೋದು, ನಂಬಿಕೆ ಇಟ್ಟು ಒಬ್ರಿಗೆ ಯಾರಿಗಾದ್ರೂ ನಾವು ವಹಿಸ್ಕೊಡ್ತೀವಿ ಅಂತಂದರೆ ಅದು ಈ ಒಂದು ಸಂಸ್ಥೆಗೆ ವಹಿಸ್ಕೊಡ್ಬೋದು ನಾವು. ತಮ್ಮ ಕನಸಿನ ಮನೆ ಸುಂದರವಾಗಿ ಬರಬೇಕು ಅಂದರೆ ಏನು ಪ್ರಶ್ನೆ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೀಲಿ. ನಮ್ಮ ಶಾಸಕರು ಹೃದಯ ತುಂಬಿ ಹಾರೈಸಿದ್ದಾರೆ. ಅವರಿಗೆ ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳಿದಾವೆ ಬೆಂಗಳೂರಲ್ಲಿ. ಇವತ್ತು ಅದ್ರ ಜೊತೆಗೆ ಟ್ರಸ್ಟ್ ನೆಸ್ಟ್ ಅನ್ನೋ ಒಂದು ಸಂಸ್ಥೆ. ಸೊ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಇಂಟೀರಿಯರ್ಸ್ ಇಂದ ಹಿಡಿದು ಮೆಟೀರಿಯಲ್ ವೈಸ್ ಪ್ರತಿಯೊಂದು ಇನ್ಹೌಸ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಬೇಕು, ಒಂದು ಉತ್ತಮವಾದಂತಹ ವಾತಾವರಣದಲ್ಲಿ ಆ ಮನೆ ಇರಬೇಕು, ಅತ್ಯುತ್ತಮವಾದಂತಹ ಮಟೀರಿಯಲ್ ಗಳನ್ನ ಬಳಸಿ ಮನೆ ನಿರ್ಮಾಣ ಮಾಡ್ಕೊಳ್ಬೇಕು ಎನ್ನುವಂತಹ ಕನಸಾಗಿರುತ್ತೆ. ಆ ಒಂದು ಕನಸಿಗೆ ಇದೀಗ ಕಳೆದ 10 ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಸೇವೆಯನ್ನ ನೀಡ್ತಾ ಇರುವ ಉತ್ರಳಿಯಲ್ಲಿರುವಂತಹ ಟ್ರಸ್ಟ್ ನೆಸ್ಟ್ ಹೋಮ್ಸ್ ಅಂಡ್ ಇಂಟೀರಿಯರ್ ಅಂಡ್ ನಿರ್ಮಾಣ ಇಂಟೀರಿಯರ್ಸ್ ನೂತನವಾದಂತಹ ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟನಾ ಸಮಾರಂಭ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರಾದಂತಹ ಶರಣ್, ಕೆಆರ್ಪೇಟೆ ಶಿವು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂತಹ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಭಾಗಿಯಾಗಿದ್ದರು. ಕಳೆದ 1 ದಶಕದಿಂದಲೂ ನಿರ್ಮಾಣ ಹಾಗೂ ಇಂಟೀರಿಯರ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ನಂಬಿಕೆಯನ್ನು ಮೂಡಿಸಿರುವಂತಹ ಟ್ರಸ್ಟ್ ನೆಸ್ಟ್ ಹೋಮ್ಸ್ ನಿರ್ಮಾಣ ಅಂಡ್ ಇಂಟೀರಿಯರ್ಸ್ ನ ಈ ಒಂದು ಸಂಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಒಮ್ಮೆ ಈ ಒಂದು ಮಳಿಗೆಗೆ ಬಂದ್ರೆ ನಿರ್ಮಾಣದಿಂದ ಹಿಡಿದು ಸಂಪೂರ್ಣವಾಗಿ ಇಂಟೀರಿಯರ್ಸ್ ಅನ್ನು ಕೂಡ ಮಾಡಿಕೊಡುವಂತಹ ಈ ಒಂದು ಉತ್ರಳಿಯಲ್ಲಿನ ಜೆಪಿ ಪ್ಲಾಜಾದಲ್ಲಿ ವೈಭವವಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯರು ಕೂಡ ಶುಭ ಹಾರೈಸಿದರು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಗುಣಮಟ್ಟ, ಸೇವೆ, ಗ್ರಾಹಕರ ನಂಬಿಕೆಯನ್ನ ಕಳೆದ 10 ವರ್ಷಗಳಿಂದಲೂ ಕೂಡ ಟ್ರಸ್ಟ್ ನೆಸ್ಟ್ ಹೋಮ್ಸ್ ನಿರ್ಮಾಣ ಅಂಡ್ ಇಂಟೀರಿಯರ್ಸ್ ಕಂಪನಿ ಹೊಂದಿದೆ. ಈ ಒಂದು ಕಂಪನಿ ಅತ್ಯುತ್ತಮವಾದಂತಹ ಸೇವೆಯನ್ನು ಕೂಡ ನೀಡ್ತಿದೆ. ನಿಮಗೆ ಯಾವುದೇ ರೀತಿಯಾಗಿ ಇಂಟೀರಿಯರ್ಸ್ ನಲ್ಲಿ ಕಾಂಪ್ರಮೈಸ್ ಇಲ್ಲ, ಅತ್ಯುತ್ತಮವಾಗಿ ಮೂಡಿ ಬರುತ್ತೆ ಮತ್ತು ಕನ್ಸ್ಟ್ರಕ್ಷನ್ಗೂ ಕೂಡ ಉತ್ತಮವಾದಂತಹ ಮಟೀರಿಯಲ್ಸ್ ಅನ್ನ ಬಳಸಿ ಉತ್ತಮವಾಗಿ ಇದು ಅದ್ಭುತವಾಗಿ ಸೌಂದರ್ಯಪೂರ್ಣವಾದಂತಹ ಕಟ್ಟಡವನ್ನ ನಿಮ್ಗೆ ನಿರ್ಮಾಣ ಮಾಡಿ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಗಣ್ಯರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಮತ್ತು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಮಾಡುವಾಗ ಅವ್ರಿಗೆ ಸಮಯದ ಅಭಾವ, ಅದರಲ್ಲಿ ನಂಬಿಕೆ ಇರೋರಿಗೆ ಕನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅವರ ಅಭಿಪ್ರಾಯಕ್ಕೆ ತಕ್ಕಂಗೆ ಗಿರೀಶ್ ಅವರು ಏನು ಇವತ್ತೊಂದು ದಿನ ಯಾರು ನೀವು ಮಾನಸಿಕವಾಗಿ ಒತ್ತಡ ತಗೊಂಬೇಡಿ ಮನೆ ಕಟ್ಟೋದಿಕ್ಕೆ, ಏನು ಫೌಂಡೇಶನಿಂದ ಹಿಡಿದು ಕಂಪ್ಲೀಟ್ ಮಾಡಿ ಇಂಟೀರಿಯರ್ ಮಾಡಿ ಕೀಯನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಗಿರೀಶ್ ಅಂಡ್ ಕಂಪನಿಯವರು ಮಾಡ್ತಾ ಇದ್ದಾರೆ. ನಂಬಿಕೆ ಅಂತಂದರೆ ಕನ್ಸ್ಟ್ರಕ್ಷನಲ್ಲಿ ಗಿರೀಶ್ ಅಂತ ಭಾಳ ಒಳ್ಳೆ ಪ್ರಸಿದ್ಧವಾಗಿ 10 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಪ್ಲೇಸನ್ನು ಮಾಡ್ತಿದ್ದಾರೆ, ರೆಸಿಡೆನ್ಷಿಯಲ್ಲು ಮಾಡ್ತಿದ್ದಾರೆ, ವಿಲ್ಲಾನು ಮಾಡ್ತಿದ್ದಾರೆ. ದಯವಿಟ್ಟು ಗಿರೀಶ್ ಅವರು ಏನು ಅವರ ಕನಸಿದೆ ನೆನೆಸಾಗಲಿ, ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎತ್ತರಿಕೆ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಅದೇ ರೀತಿಯಾಗಿ ಸರ್ ಒಂದು ಶುಭ ನುಡಿಗಳು. ಸ್ನೇಹಿತರಾದ ಗಿರೀಶ್ ಅವರು ಒಂದು ಆಫೀಸ್ ಮಾಡಿದ್ದಾರೆ. ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಏನು ಇವತ್ತಿನ ದಿವಸ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾರೆ, ಭಾಳ ಎತ್ತರದ ಮಟ್ಟಕ್ಕೆ ಬೆಳೆದಿದ್ದಾರೆ.
ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೀಲಿ. ನಮ್ಮ ಶಾಸಕರು ಹೃದಯ ತುಂಬಿ ಹಾರೈಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಗುಡ್ ಲಕ್ ಹೇಳ್ತಾ ನಮ್ಮ ಕಾರ್ಪೊರೇಟರ್, ನಮ್ಮ ವಿಜಯನಗರ ಕಾರ್ಪೊರೇಟರ್ ಬಂದರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಗುಡ್ ಲಕ್ ಗಿರೀಶ್. ಥ್ಯಾಂಕ್ ಯು. ಬೆಂಗಳೂರಿಗೆ ಬೇರೆ ಬೇರೆ ಭಾಗಗಳಿಂದ ಬಂದು ಇರ್ತಕ್ಕಂಥ ಜನಗಳ ಕನಸು ಒಂದು ಮನೆ ತೊಗೊಂಡು ಸೈಟ್ ತೊಗೊಳೋದು, ಮನೆ ಕಟ್ಟೋಂಥ ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ಹಲವಾರು ಸಂಸ್ಥೆಗಳಿದ್ದಾವೆ ಬೆಂಗಳೂರಲ್ಲಿ. ಇವತ್ತು ಅದ್ರ ಜೊತೆಗೆ ಟ್ರಸ್ಟ್ ನೆಸ್ಟ್ ಅನ್ನೋ ಒಂದು ಸಂಸ್ಥೆ ಮತ್ತು ಗಿರೀಶ್ ಅವರು, ಸುರೇಶ್ ಅವರು, ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುವಂಥ ಹಾದಿಯಲ್ಲಿದ್ದಾರೆ. ಆ ಹಾದಿಗೆ ನಾವೆಲ್ಲ ಶುಭ ಕೋರ್ತಾ ಇದ್ದೀವಿ. ನಮ್ಮ ಕೃಷ್ಣಪ್ಪಣ್ಣವರು ಸಹ ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲ ಅವರ ಜೊತೆಗೆ ಇರೋಣ. ಅವರ ಒಂದು ಏನು ಕನಸಿದೆ, ಇಲ್ಲಿ ಜವಾಬ್ದಾರಿ ಬರೀ ಬಿಸ್ನೆಸ್ ಮಾತ್ರ ಅಲ್ಲ, ಇದು ಜವಾಬ್ದಾರಿ ಇರುತ್ತೆ. ಈ ಜವಾಬ್ದಾರಿಯನ್ನು ಭಾಳ ಸಮರ್ಪಕವಾಗಿ ಹೊರುವಂಥ ಗಟ್ಟಿ ತೋಳುಗಳನ್ನ ನೋಡಿದೆ ಇಲ್ಲಿ, ಟ್ರಸ್ಟ್ಫುಲ್ ತೋಳುಗಳನ್ನ ನೋಡಿದೆ ಇಲ್ಲಿ. ಸೊ ಹೀಗಾಗಿ ಈಗ ಆಲ್ರೆಡಿ ಅವರೊಂದು 30-35 ಪ್ರಾಜೆಕ್ಟ್ಸ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಅದು ಯಶಸ್ವಿ ಆಗಿದ್ದಕ್ಕೆ ನೋಡಿ ಮುಂದೆ ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಕಾರಣವಾಗಿತ್ತು. ಅದಷ್ಟು ಜನರ ಬೆಸ್ಟ್ ವಿಶಸ್ ನಿಮ್ಮ ಮೇಲಿದೆ. ಇನ್ನು ಮುಂದೆ ಬರುವಂಥ ಸಾವಿರಾರು ಮನೆಗಳಲ್ಲಿ, ಲಕ್ಷಾಂತರ ಮನೆಗಳಿಗೆ ಈ ತಂಡದಿಂದ ಆಗಲಿ ಅಂತ ನನ್ನ ವಿಶೇಷ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಟ್ರಸ್ಟ್ ನೆಸ್ಟ್ ಕಂಪ್ನಿ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಟ್ರಸ್ಟ್ ನೆಸ್ಟ್ ಅಂದರೆ ಏನಂದರೆ ನಂಬಿಕೆಯ ಗೋಡು ಟ್ರಸ್ಟ್ ನೆಸ್ಟ್. ಸೊ ನಾವು ಯಾವುದಕ್ಕೆ ನಮ್ಮನ್ನ ಪ್ರಿಫರ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ಸೊ ನಮ್ಮಲ್ಲಿ ಡಿಸೈನ್ ಇಂಜಿನಿಯರ್ಸ್ ಆಗಿರ್ಬೋದು, ಕ್ವಾಲಿಫೈಡ್ ಇಂಜಿನಿಯರ್ಸ್ ಆಗಿರ್ಬೋದು, ಮತ್ತೆ ಮೆಟೀರಿಯಲ್ ಯೂಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದನ್ನು ಸೊ ನಾವು ಇನ್ಹೌಸ್ ಮಾಡ್ತಾ ಇದೀವಿ. ಅಂಡ್ ದೆನ್ ಬೇರೆ ಕಂಪ್ನಿಗಳಿಗಿಂತ ನಾವು ಯಾಕೆ ವಿಭಿನ್ನ ಅಂತಂದ್ರೆ, ಸೊ ಬೇರೆ ಕಂಪ್ನಿಗಳು ನಿಮಗೆ ಕ್ಲೈಂಟ್ಸ್ ಇಂದ ಪ್ರಾಜೆಕ್ಟ್ ತಗೊಂಡು ಬೇರೆ ಕಾಂಟ್ರಾಕ್ಟರ್ಸ್ಗೆ ಔಟ್ಸೋರ್ಸ್ ಕೊಡ್ತಾರೆ. ಸೊ ನಾವು ಟ್ರಸ್ಟ್ ನೆಸ್ಟ್ ಅವ್ರು ಆ ಥರ ಮಾಡಲ್ಲ. ಸೊ ನಮ್ಮ ಪ್ರತಿಯೊಂದು ಎಲ್ಲ ಇನ್ಹೌಸ್ ಇಂದ, ಸೊ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಇಂಟೀರಿಯರ್ಸ್ ಇಂದ ಹಿಡಿದು ಮೆಟೀರಿಯಲ್ ವೈಸ್ ಪ್ರತಿಯೊಂದು ಇನ್ಹೌಸ್ ಇರೋದ್ರಿಂದ ಸೊ ನಮ್ಮ ಟ್ರಸ್ಟ್ ನೆಸ್ಟ್ ಕಂಪ್ನಿನ ನಂಬೋದು ನೀವು. ಸೊ ಇವತ್ತು ಟ್ರಸ್ಟ್ ನೆಸ್ಟ್ ವತಿಯಿಂದ ಇಲ್ಲಿ ಲೋಕಲ್ MLAs, MPs ಸೊ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದು ನಮ್ಮ ಟ್ರಸ್ಟ್ ನೆಸ್ಟ್ನ ಆರಾಮಾಗಿ ಚಾಯ್ಸ್ ಮಾಡ್ಬೋದು. ಹೌದು, ನೂತನವಾದಂತಹ ಅದ್ಭುತವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡ್ತಾರೆ. ಹಾಗೆಯೇ ಇಂಟೀರಿಯರ್ ಡಿಸೈನ್ ನಲ್ಲಿ ಲಿವಿಂಗ್ ರೂಮ್, ಮಾಡ್ಯುಲರ್ ಕಿಚನ್, ಬೆಡ್ರೂಮ್, ಸೆಟಪ್ ಅಂಡ್ ಲೈಟಿಂಗ್ಸ್ ರಿಯಲ್ ಟೈಮ್ ಮಾದರಿಯಲ್ಲಿಯೇ ಈ ಒಂದು ಇಂಟೀರಿಯರ್ಸ್ ನ ಇಲ್ಲಿ ನೀವು ಸ್ಪರ್ಶಿಸಬಹುದು ಮತ್ತು ಅದನ್ನ ಅನುಭವಿಸಬಹುದು. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತೇಳಿ ಈ ಸಂಸ್ಥೆಯ ಮುಖ್ಯಸ್ಥರು ವಿವರಿಸಿದ್ದು ಹೀಗೆ. ಕಿಚನ್ ಆಗಿರ್ಬೋದು ಪ್ರತಿಯೊಂದೂ ಅದ್ಭುತವಾಗಿದೆ. ದೇವರ ಆಸೆ ಅಥವಾ ನಮ್ಮ ಆಸೆನ ದೇವರು ನೆರವೇರಿಸ್ತಾನೆ ಅಂತಂದರೆ ನಮ್ಮನೇನೂ ಇವರೇ ಕಟ್ಕೊಡ್ಲಿ. ಸೊ ನಮ್ಮ ರಾಖಿ ಬಾಯ್ ಯಾವಾಗಲೂ ನಮಗೆ ಸಪೋರ್ಟಿಂಗ್ ನಿಂತಿದ್ದಾರೆ. ಯಾವಾಗಲೂ ನಾವು ತುಂಬ ಪ್ರೀತಿಸುವಂಥ ವ್ಯಕ್ತಿ. ಸೊ ಅವರ ಈ ಒಂದು ಕಂಪ್ನಿಗೆ ತುಂಬ ಒಳ್ಳೆಯದಾಗಲಿ. ತುಂಬ ಜನಗಳ ಆಸೆನ ಇವರು ನೆರವೇರಿಸ್ತಾರೆ ಅಂತ ಕೇಳ್ಕೊತೀನಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೇದು ಮಾತ್ರ ಮಾಡಲಿ. ಫಿನಿಶಿಂಗ್ ಆದಮೇಲೆ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಇಲ್ಲೇ ನೋಡಿ ಡಿಸೈಡ್ ಮಾಡ್ಬೋದು. ಇವರ ಮೊದಲಿಂದಲೂ ನನಗೆ ತಿಳಿದಂಗೆ ಇವರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಒಂದು ಕಂಪ್ನಿ ಮಾಡಿ ಲಾಂಚ್ ಮಾಡಿ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಇವರು ಕನಸು ಈಡೇರಲಿ, ತುಂಬ ಜನ ಕ್ಲೈಂಟ್ ಕಸ್ಟಮರ್ಸ್ಗೆ ಸರ್ವಿಸ್ ದೊರಕಲಿ, ನಂಬಿಕೆಯಾಗಿ ಮಾಡಲಿ ಅಂತ ಶುಭಾಶಯನ ಕೋರ್ತಾ ಇದ್ದಾರೆ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ಯಾಕಂದರೆ ಈಗ ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಎಲ್ಲೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಆದರೆ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ನನಗೆ ನಂಬಿಕೆ ಇಂಪಾರ್ಟೆಂಟು. ಸೊ ಯಾರನ್ನು ನಂಬಿ ಕೊಡೋದು, ಒಳ್ಳೊಳ್ಳೆ ಮೆಟೀರಿಯಲ್ ಹಾಕ್ತಾರಾ ಇಲ್ವಾ? ಯಾಕಂದರೆ ಇವಾಗ ಎಲ್ಲವುದು ಅದೇ ಸಮಸ್ಯೆಗಳಾಗ್ತಿರೋದು. ಕಟ್ಟಿರೋ ಬಿಲ್ಡಿಂಗು ಒಂದು ವಾರ ಇರ್ತವೋ 15 ದಿನ ಇರ್ತವೋ ಅನ್ನೋದು ಗೊತ್ತಾಯ್ತಿಲ್ಲ. ಸೊ ಹಂಗಾಗಿ ಒಳ್ಳೆ ಮೆಟೀರಿಯಲ್ ಆಗಿರ್ಬೋದು, ಒಂದು ನಂಬಿಕೆ ಇಟ್ಟು ಒಬ್ರಿಗೆ ಯಾರಿಗಾದ್ರೂ ನಾವು ವಹಿಸ್ಕೊಡ್ತೀವಿ ಅಂತಂದರೆ ಅದು ಈ ಒಂದು ಸಂಸ್ಥೆಗೆ ವಹಿಸ್ಕೊಡ್ಬೋದು, ನಾವು ಟ್ರಸ್ಟ್ ನೆಸ್ಟ್ಗೆ ವಹಿಸ್ಕೊಡ್ಬೋದು ಅನ್ನೋ ಒಂದು ನಂಬಿಕೆ ನಮಗಿದೆ. ಯಾಕಂದರೆ ಇವಾಗಿಂದಲ್ಲ, ನಮ್ಮ ರಾಖಿ ಬಾಯ್ ಅವರ ಬಾಂಧವ್ಯ ಒಂದು 10 ವರ್ಷ, ಒಂದು 15 ವರ್ಷದ ಸ್ನೇಹ ನಮ್ಮದು. ಸೊ ಅವಾಗಿಂದನೂ ಗಿರೀಶ್ ಸರ್ ಆಗಿರ್ಬೋದು, ಸರ್ ಎಲ್ಲರೂ ಇಡೀ ತಂಡ ಇವಾಗಿನ ಮಾತ್ರ ಅಲ್ಲ, ಅವಾಗಿಂದನೂ ಈ ಕೆಲಸನ ಮಾಡ್ಕೊಂಬರ್ತಿದ್ದಾರೆ. ಆದರೆ ಅಧಿಕೃತವಾಗಿ ಇವಾಗ ಒಂದು ಕಂಪ್ನಿನ ಓಪನ್ ಮಾಡಿ ಅದ್ರ ಮುಖಾಂತರ ಜನಗಳಿಗೆ ಒಂದು ಈ ಒಂದು ಮನೇನ ಕಟ್ಕೊಡೋದಾಗಿರ್ಬೋದು, ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ಡೆಮೋಗಳನ್ನ ಇಟ್ಟಿದ್ದಾರೆ. ಅದನ್ನು ನೋಡಿದಾಗಲೇ ಖುಷಿಯಾಗಿ ಹೋಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ದಯವಿಟ್ಟು ಯಾರು ಮನೆ ಕಟ್ಟಬೇಕು ಅಂತ ಕನಸಿಟ್ಕೊಂಡಿದ್ದೀರೋ ಅವರು ಈ ಒಂದು ಸಂಸ್ಥೆನ
ಟ್ರಸ್ಟ್ ಮಾಡಿ ಟ್ರಸ್ಟ್ ನೆಸ್ಟ್ಗೆ ನೀವು ಅದನ್ನು ವಹಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಕನಸಿನ ಮನೆ ರೆಡಿಯಾಗಿ ಅದ್ರ ಕೀ ನಿಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟ. ಈಗಿನ ಬ್ಯುಸಿ ಪ್ರಪಂಚ, ಎಲ್ಲರೂ ಬಹಳ ಬ್ಯುಸಿಯಾಗಿರ್ತಾರೆ, ಸಮಯವೇ ಸಾಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಗ್ರಾಹಕರು ತಾವು ಇಚ್ಛೆಪಟ್ಟಂಥ ಡಿಸೈನ್ನಲ್ಲಿ ತಮ್ಮ ಕನಸಿನ ಮನೆ ಸುಂದರವಾಗಿ ಬರಬೇಕು ಅಂದರೆ ಏನು ಟ್ರಸ್ಟ್ ನೆಸ್ಟ್ ಮತ್ತು ನಿರ್ಮಾಣ ಸಂಸ್ಥೆಗಳು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಸುಂದರವಾದ ವಿನ್ಯಾಸ, ಒಳಾಂಗಣ ವಿನ್ಯಾಸ, ಅಚ್ಚುಕಟ್ಟಾದ ನಿರ್ವಹಣೆ ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಅನುಭವ ಹೊಂದಿರತಕ್ಕಂಥ ಸಂಸ್ಥೆ. ಗ್ರಾಹಕರ ಸದಭಿರುಚಿಗೆ ತಕ್ಕಂಥ ಇವತ್ತು ಯಾರೇ ಆಗಲಿ ಕಳೆದ 10-15 ವರ್ಷಗಳ ಹಿಂದಿನ ಕಾಲಕ್ಕೆ ನಾವು ಅದನ್ನ ಗಮನಿಸೋದಾದ್ರೆ ಯಾರಂತೂ ಪುರ್ಸೊತ್ತಾಗಿಲ್ಲ. ಕಳೆದ 1 ದಶಕದಿಂದಲೂ ಕೂಡ ಟ್ರಸ್ಟ್ ಹೋಮ್ಸ್ ಅಂಡ್ ನಿರ್ಮಾಣ್ ಇಂಟೀರಿಯರ್ಸ್ ಉತ್ತರಳಿಯ ಜೆಪಿ ಪ್ಲಾಜಾದಲ್ಲಿ ಈಗ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದೊಂದಿಗೆ ನಿಮಗೆ ಹೊಸ ಅನುಭವವನ್ನ ನೀಡುತ್ತಿದೆ. ಹಿಂದೆ ಭೇಟಿ ಮಾಡಿ ಟ್ರಸ್ಟ್ ಹೋಮ್ಸ್ ಅಂಡ್ ನಿರ್ಮಾಣ್ ಇಂಟೀರಿಯರ್ಸ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.